ನಿಮಗೊಂದು ವಿಚಾರ ಗೊತ್ತಿದೆ, ಸಿದ್ದರಾಮಯ್ಯನವರು ಹೇಳಿದರು 10 kg ಫ್ರೀ ಬೇಕಾ ಬೇಡ, ಅವ್ರದ್ದು ಸ್ಟೈಲಲ್ಲಿ 10 kg ಫ್ರೀ ಬೇಕಾ ಬೇಡ, ಹಾಂ ಬೇಕು ಅಂದ್ರೆಲ್ಲ ಸರ್ಕಾರ ಅಧಿಕಾರಕ್ಕೆ ಬಂತು, 10 kg ಕೊಡೋಕ್ಕಾಗ್ತಾ ಇಲ್ಲ. ಆಗ ಬಿ ಜೆ ಪಿ ಶುರು ಮಾಡಿದ್ರೆ 5 kg ನಾವು ಕೊಡ್ತಾ ಇರೋದಪ್ಪ. ಹೌದು, 5 kg ಕೇಂದ್ರ ಸರ್ಕಾರವೇ ಕೊಡ್ತಾ ಇರೋದು. ಆಯ್ತು, 5 kg ನಾವು ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಕೊಡಿ ಅಂತ ಕೇಂದ್ರ ಅಕ್ಕಿ ಇಲ್ಲ ಅಂತ ಹೇಳ್ಬಿಡ್ತು. ಇವರಿಗೆ ಫುಲ್ ತಲೆನೋವು ಶುರು ಆಗ್ಬಿಡ್ತು. ಆ ಕಡೆ ಈ ಕಡೆ ಎಲ್ಲ ಕಡೆ, ಜಾರ್ಖಂಡ್ನಿಂದ, ಹರಿಯಾಣದಿಂದ, ಪಂಜಾಬಿಂದ, ಉತ್ತರ ಪ್ರದೇಶದಿಂದ, ಪಕ್ಕದ ತೆಲಂಗಾಣದಿಂದ ಅಕ್ಕಿ ಬೆಳೆಯೋ ರಾಜ್ಯಗಳಿಂದ ಕೇಳಿದರು, ಸಿಗಲಿಲ್ಲ. ಕೊನೆಗೆ ಇದೇ ಸಿದ್ದರಾಮಯ್ಯನವರು ಅಕ್ಕಿ ಬದಲು ದುಡ್ಡು ಕೊಡಲ್ಲ ಅಂತ ಹೇಳಿದವರು ಕೊನೆಗೆ ಅನಿವಾರ್ಯವಾಗಿ ಉಳಿದ 5 kgಗೆ 170 ರೂಪಾಯಿ ಕೊಡುವಂಗಾಯ್ತು. ದೊಡ್ಡ ಯುದ್ಧವಾಯಿತು. ಬಿ ಜೆ ಪಿಯವರೇನು ಹೇಳಿದರು, ನಮ್ಮನ್ನು ಕೇಳಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಾ? ನೀವು ಕೇಳಬೇಕಿತ್ತು, ಮೊದಲೇ ಹೇಳಬೇಕಾಗಿತ್ತು. ಹೀಗೆ 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 ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಸಿದ್ದರಾಮಯ್ಯನವ್ರಿಗೊಂದು ಕಾಲ, ಮೋದಿಗೊಂದು ಕಾಲ, ಹಾಗಾಗಿದೆ. ಈಗ ಅವತ್ತು ಅಕ್ಕಿ ಕೊಡಿ ಕೊಡಿ ಅಂತ ರಾಜ್ಯ ಸರ್ಕಾರ ಕೇಳ್ತಾ ಇತ್ತು, ನಮ್ಮ ಹತ್ರ ಇಲ್ಲ ಅಂತ ಕೇಂದ್ರ ಸರ್ಕಾರ. ಈಗ ಕೇಂದ್ರ ಸರ್ಕಾರ ತಗಳಿ ಅಕ್ಕಿ ಅಂತ ಹೇಳ್ತಾ ಇದೆ, ಆದರೆ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಆಹಾರ ಸಚಿವರು ಇರೋದು ಯಾರು? ನಮ್ಮದೇ ಕರ್ನಾಟಕದ ಪ್ರಹ್ಲಾದ್ ಜೋಶಿ. ಅಕ್ಕಿ ತಗೊಳ್ರಿ ಅಂತಿದ್ದಾರೆ, ಇವರು ಬೇಡ ಅಂತಿದ್ದಾರೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಯಾಕೆ ಈ ಮಾತನ್ನು ಹೇಳಿದೆ? ಈ ರಿಪೋರ್ಟ್ ನೋಡಿ. ಕೊಡ್ರಿ, ನಮಗೆ ನಿಮ್ಮ ಹತ್ರ ಅಕ್ಕಿ ಇದೆಯಲ್ಲ, ಏನು ಉದ್ದೇಶ ಏನು ಕೊಡಲ್ಲ ಅಂತ ಅನ್ನಕ್ಕೆ, ಬಡವ್ರಿಗೆ ಅಕ್ಕಿ ಕೊಡ್ತೀವಿ ಅಂತ ಕಾರ್ಯಕ್ರಮ ಮಾಡಿದೀವಲ್ಲ ಅದಕ್ಕೆ, ಅಥವಾ ದ್ವೇಷದ ರಾಜಕಾರಣ ಮಾಡ್ತೀರಾ? ಇವ್ರನ್ನ ಬಡವರ ವಿರೋಧಿಗಳು ಅಂತ ಕರಿಬೇಕು, ಬಡವ್ರ ಪರ ಇದ್ದಾರೆ ಅಂತ ಕರಿಬೇಕು? ರಾಜ್ಯದ ಜನ ಯೋಚನೆ ಮಾಡಿ. ಜನಕ್ಕೆ ಗೊತ್ತಾಗ್ತಾ ಇದೆ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಬಡವ್ರ ಮೇಲೆ ಯಾವ ರೀತಿ ಬಿಜೆಪಿ ಸರ್ಕಾರ ಗದಾ ಪ್ರವಾಹ ಮಾಡ್ತಾ ಇದೆ, ಬಡವರಿಗೆ ಅಕ್ಕಿ ಕೊಡುತ್ತಲೂ ರಾಜಕಾರಣ ಮಾಡ್ತಾ ಇದೆ. ನಮ್ಮ ಗೋಡನ್ಗಳಲ್ಲಿ, ಕರ್ನಾಟಕದಲ್ಲಿ ಇರೋಂಥ FCI ಗೋಡನ್ನಲ್ಲಿ ಎಲ್ಲ ಹುಳ ಹಿಡಿತಾ ಇದೆ. ಅದು ಅವ್ರಿಗೆ ಹುಳ ಹಿಡಿದ್ರು ಪರವಾಗಿಲ್ಲ, ಅಕ್ಕಿ ಮಾತ್ರ ಕಾಂಗ್ರೆಸ್ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತೇಳಿ ಅವರು ಅಕ್ಕಿ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪದೇ ಇರೋಕ್ಕೆ ಕಾರಣ ಏನು ಅಂತ ಅವರೇ ಹೇಳಬೇಕು. ನಮ್ಮ ಇಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಹೇಳಬೇಕು. ರಾಜ್ಯದಲ್ಲಿ ಮತ್ತೊಮ್ಮೆ ಅಕ್ಕಿ ಯುದ್ಧ ಶುರುವಾಗಿದೆ. ಹೋದ ವರ್ಷ ಹಣ ಕೊಡ್ತೀವಿ ಅಂದ್ರೂ ಮೋದಿ ಸರ್ಕಾರ ಅಕ್ಕಿ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಆದಿಯಾಗಿ ಇರೋ ಬರೋ ಸಚಿವರೆಲ್ಲ ಗುಡುಗಿದ್ರು. ಆದ್ರೆ ಈಗ ನಮೋ ಸಂಪುಟದಲ್ಲಿ ಆಹಾರ ಮಂತ್ರಿಯಾಗಿರುವ ಕನ್ನಡಿಗ ಪ್ರಹ್ಲಾದ್ ಜೋಶಿ ಸಿಡಿದೆದ್ದಿದ್ದಾರೆ. ಕರ್ನಾಟಕಕ್ಕೆ ಬೇಕಾದಷ್ಟು ಅಕ್ಕಿ ನೀಡೋದಕ್ಕೆ ಸಿದ್ಧರಿದ್ದೀವಿ, ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಅಕ್ಕಿ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಸರ್ಕಾರದ ಬಳಿ ಅಕ್ಕಿ ಖರೀದಿಗೆ ಹಣ ಇಲ್ಲ ಅಂತ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಬಾಂಬ್ ಸಿಡಿಸಿದ್ದಾರೆ. ಕೊಡ್ತಾ ಇದ್ದೀವಲ್ಲ ಅಕ್ಕಿ, ತಗೋರಿ ಬೇಕಾದಷ್ಟು, ನಿಮ್ಗೆ ಯಾರು ಬೇಡ ಅಂತಾರೆ? ಆದ್ರೆ ಈಗ ಅಕ್ಕಿ ತಗೊಳ್ಳಲ್ಲ ಅವರು. ನೀವು ನೋಡ್ರಿ, ಇದು ಯಾಕೆ ಪಾಲಿಟಿಕ್ಸ್ ಶುರು ಆಗಿದೆ ಅಂದ್ರೆ ದೇ ಡೋಂಟ್ ವಾಂಟ್ ಟು ಪರ್ಚೇಸ್, ದುಡ್ಡಿಲ್ಲ ಅವ್ರ ಹತ್ರ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ನೀಡಿ ಜೋಶ್ನಲ್ಲಿದೆ. ಈಗ ಅಕ್ಕಿ ಕೊಡ್ತೀವಿ ಬನ್ನಿ ಅಂತ ಮೋದಿ ಜೋಶಿ ಕೈ ಬೀಸಿ ಕರೆತಿದ್ದಾರೆ. ಆದ್ರೆ ಹುಂಡಿ ಖಾಲಿ ಮಾಡ್ಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಖರೀದಿಸೋ ಗೋಜಿಗೆ ಹೋಗುತ್ತಾ? ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.